ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಆದರ್ಶ ಹೆಗ್ಗಾರ್ ಕುಡ್ಗೆ ಅಂತ. ನಾವು ಈಗ ಒಂದು ಮೂಸುಂಬೆ ಮರನ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಇದು ನನಗೆ ಗೊತ್ತಿದ್ದಂಗೆ ಸಾವಯವ ಕೃಷಿಲಿ ಬೆಳೆದಿರ್ತಕ್ಕಂಥ ಮೂಸುಂಬೆ ಹಣ್ಣು. ಈ ಕೆಮಿಕಲ್ ಹಾಕಿದವ್ರ ತೋಟದಲ್ಲಿ ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ಈ ಗಿಡದಲ್ಲಂತೂ ನಮಗೆ ತಿಂದು ಮುಗ್ಸೋಕ್ಕಾಗದಿದ್ದಷ್ಟಿದೆ. ತಿಂತು ನಿನ್ನೆ 2 ಚೀಲ ಒಬ್ರು ತಗೊಂಡೋಗಿದ್ದಾರೆ. ನಿನ್ನೆ ಕೂಡ ಯಾರೋ 2 ಚೀಲ ಹಣ್ಣನ್ನು ತಗೋಗಿದ್ದಾರೆ. ನಾನು ಸುಮಾರು ಇದರಿಂದ ಒಂದು 50 ಹಣ್ಣು ಕಿತ್ತಿರ್ಬೋದು. ಇದು ನಾನು ಕಿತ್ತಾಗ ಏನು ಅನಿಸ್ತಿದೆ ಅಂದರೆ, ಆದರ್ಶ ಬಂದ ಮೂಸುಂಬೆ ಕಿತ್ತ 1 ನಿಮಿಷದಲ್ಲಿ ತಿಂದ. ಈ ಹಣ್ಣನ್ನು ನಾನು ಕಿತ್ತು ತಿಂದಾಗುವವರೆಗೆ ತಗೊಳ್ಳೋದು ಸಮಯ 1 ನಿಮಿಷ. ಅದನ್ನ ಲಾಸ್ಟಿಗೆ ತೋರಿಸ್ತೀನಿ. ಎಲ್ಲರಿಗೂ ಸಿಹಿ ಇರಬೇಕು. ಅದು ಕೆಮಿಕಲ್ ಹಾಕಿರಲಿ, ಸ್ಪ್ರೇನಾದ್ರು ಮಾಡಲಿ, ಅದು ಅಗತ್ಯ ಇಲ್ಲ. ಈ ಮೂಸುಂಬೆಗೆ ಈಗ ಹೋಗ್ಲಿ, ನೀವು ತಿನ್ನಷ್ಟು ಸಿಹಿ ಇಲ್ಲ ಅಂತ ಇಟ್ಕೊಳ್ಳಿ, ಜ್ಯೂಸ್ ಅಂತೂ ಮಾಡ್ಬೋದು ತಾನೆ. ಯಾಕೆ ಅತಿಯಾದ ಸಿಹಿ ಬೇಕು? ನಮ್ಗೆ ಈಗಲೇ ದಿನ ಶುಗರಿಗೆ 2-4 ಮಾತ್ರೆ ತಿನ್ನೋ ಪರಿಸ್ಥಿತಿ ಬಂದಿದ್ದೀವಿ. ಈಗ ಇದಕ್ಕೆ ಒಂದು ಸ್ವಾದ ಇದೆ, ಅದನ್ನ ತಿನ್ನೋದು ಒಳ್ಳೇದು ನನ್ನ ದೃಷ್ಟಿಲಿ. ನಮ್ಮ ದೇಶದಲ್ಲಿ ಮಾತ್ರ ಈ ತರ ರುಚಿಯಾಗಿದೆ ಅಂತ ಹೇಳಿ ಕೆಮಿಕಲ್ ಹಾಕಿ ಮಾಡಿ ತಿಂತಿರೋದು. ಬೇರೆ ದೇಶದವ್ರು ಹಾಗೆಲ್ಲ, ಏನು ತರ್ತಾರ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ತಕ್ಷಣ ಸಾಂಬಾರು ಮಾಡಿ ಆಗಲಿ, ಹಸಿ ಆಗಲಿ ಹಾಗೆ ತಿಂತಾರೆ. ಈಗ ಇಲ್ಲಿ ನಮ್ಮವರಿಗೆ ಒಂದು ಚಿಕನ್ ತಂದ್ರೆ ಕಬಾಬೇ ಆಗ್ಬೇಕು, ಅದು ಕಲರ್ ಪೌಡರ್ ಹಾಕಿರ್ಬೇಕು, ಕಬಾಬ್ ಆಗ್ಬೇಕು, ಅವತ್ತಿಗೆ ಟೇಸ್ಟ್ ಬೇಕು. ಅದು ಬೆಳೆದಿರೋ ರೀತಿ ಬೇಡ. ಅದು 38 ದಿನಕ್ಕೆ 2 kg ಬರೋಕ್ಕೆ ಏನೇನು ಕೆಮಿಕಲ್ ಹಾಕಿದ್ದಾರೆ ಅನ್ನೋದು ಅವ್ರಿಗೆ ಬೇಡ. ಆದರೆ ಚಿಕನ್ ಮಾತ್ರ ವಾರದಲ್ಲಿ 3 ದಿನ ಇರ್ಬೇಕು. ಏನಕ್ಕೆ ತಿಂತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಈ ಮೂಸುಂಬೆನ ಅಲ್ಲಿದೆ. ನನ್ನ ಭಾವನ ಅಣ್ಣನ ಮಗ ಆದ, ನೋಡಿ ನಮ್ಮ ತಲೆ ಪರಿಸ್ಥಿತಿ, ಅವನ ನಿಜವಾದ ಹೆಸರು ಗೊತ್ತಿಲ್ಲ, ನಾ ತಮ್ಮಣ್ಣಿ ಅಂತ ಕರಿತೀನಿ ನಾನು ಅವನ್ನ. ಅವನ ನಿಜವಾದ ಹೆಸರು ಇನ್ನೂ ನೆನಪಿಗೆ ಬರಕ್ಕೆ ಸುಮಾರು ಹೊತ್ತು ಬೇಕು, ಬಂದಾಗ ಹೇಳ್ತೀನಿ. ಅದಕ್ಕೆ ನೀವೆಲ್ಲರೂ ಸಾಧ್ಯವಾದಷ್ಟು ಎಲ್ಲಿ ಸಾವಯವ ಕೃಷಿಲಿ ಏನೇನು ಸಿಗುತ್ತಾ ಅದನ್ನ ಬೀಜ ಮಾಡ್ಕೊಂಡು ತೆಗೆದು ಗಿಡ ಮಾಡ್ಕೊಳ್ಳಿ. ಯಾವುದನ್ನು ವೇಸ್ಟ್ ಮಾಡಬೇಡಿ. ಮುಂದಿನ ಪೀಳಿಗೆಗೆ ನಿಜವಾದ್ದು ಏನಿದೆಯೋ ಬೆಳೆಗಳು, ಅದು ಯಾವುದು ಮುಂದಿನ ಪೀಳಿಗೆಗೆ ಇರಲ್ಲ, ಎಲ್ಲ ನಾಶ ಆಗಿ ಹೋಗ್ತಿದೆ. ಅದಕ್ಕೆ ನಾನೀಗ ಯಾವ್ದು ಸಿಕ್ಕಿದ್ರು ಬೀಜ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಕಲೆಕ್ಟ್ ಮಾಡಿಬಿಟ್ಟು ನೋಡು, ಇದನ್ನ ಟೈಮ್ ನೋಡ್ಕೊಳ್ಳೋದಾದ್ರೆ ನೋಡ್ಕೊ. 5 ಸೆಕೆಂಡ್, 6 ಸೆಕೆಂಡ್. ಈಗ 9:40 ಆಯ್ತು, 10 ಆಯ್ತು, 11, 12, 13. ನನಗೆ ಈಗ ಎಷ್ಟು ತಿನ್ನಕ್ಕಾಗುತ್ತೆ?